ಆಗಿದೀಯಾ. ಮತ್ತೆ ಯಾವುದೇ ಕಾರಣಕ್ಕೂ ಈ ಮನೆಗೆ ನಿನ್ನ ಬರೋದಿಕ್ಕೆ ಅವಕಾಶ ಮಾಡ್ಕೊಡಲ್ಲ ನಾನು. ಭಗವಂತ, ನನ್ನ ಪ್ರಾರ್ಥನೆ ನಿನಗೆ ಕೇಳಿಸಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿನ್ನ ಮನಸ್ಸಿನಲ್ಲಿರೋ ದುಗಡಗಳನ್ನು ಹೇಳ್ಕೊಂಡ್ಬಿಡು ಗೌರ. ಹಾವುಗಳು ನನ್ನ ಜೀವನದ ಅವಿಭಾಜ್ಯ ಅಂಗ. ಹಾವುಗಳು ನನ್ನ ಕಣ್ಣಿಗೆ ಬರೀ ಜೀವಿಗಳು ಮಾತ್ರ ಅಲ್ಲ, ಅದೊಂದು ವಿಸ್ಮಯ. ಪ್ರಪಂಚದಲ್ಲಿರೋ ಎಲ್ಲಾ ರೀತಿಯ ಹಾವುಗಳ ಬಗ್ಗೆ ತಿಳ್ಕೋಬೇಕು, ಸಂಶೋಧನೆ ಮಾಡಬೇಕು. ಪ್ರಪಂಚದಲ್ಲಿ ಹಾವುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಅಪರೂಪದ ಮಾಹಿತಿಗಳನ್ನ ಕಲೆ ಹಾಕಿ ಪ್ರಪಂಚಕ್ಕೆ ತಿಳಿಸ್ಕೊಡ್ಬೇಕು. ಇದು ನನ್ನ ಜೀವಮಾನದ ಕನಸು. ಎಲ್ಲ ರೀತಿಯ ಹಾವುಗಳ ಬಗ್ಗೆ, ಎಲ್ಲ ಜಾತಿಯ ಹಾವುಗಳ ಬಗ್ಗೆ ನನ್ನಲ್ಲಿ ಮಾಹಿತಿ ಇರಬೇಕು. ಗೋರನ ಹೆಸರು ಪ್ರಪಂಚದ ಅತ್ಯುನ್ನತ ವಿಜ್ಞಾನಿಗಳ ಪಟ್ಟಿಯಲ್ಲಿ ಸೇರ್ಬೇಕನ್ನೋದು ನನ್ನ ಜೀವನದ ಗುರಿಯಾಗಿತ್ತು ಗುರುಗಳೇ. ಅದಕ್ಕೆ ಸಿಕ್ಕ ಸಮಯವನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ಆ ವಿಡಿಯೋರ ಜೊತೆ ಆಗಾಗ ನಾನು ಕಾಡಿಗೆ ಹೋಗ್ತಾ ಇದ್ದೆ. ನಮ್ಮ ದೇಶದಲ್ಲಿರೋ ಹಾವುಗಳ ಅಪರೂಪದ ತಳಿಗಳನ್ನ ಕಣ್ಣಾರೆ ಕಂಡು ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕನ್ನೋದು ನಾಸೆ. ಅದಕ್ಕೆ ಸಾಕಷ್ಟು ಸಮಯವನ್ನ ಆ ವಿಡಿಯೋರ ಜೊತೆ ನಾನು ಕಾಡಲ್ಲಿ ಕಳೀತಾ ಹಾವುಗಳ ಬಗ್ಗೆ ಮಾಹಿತಿನ ಕಲೆ ಆಗ್ತಾ ಇದೆ. ಅಣ್ಣ, ಇಲ್ಲೊಂದು ಹಾವೈತೆ. ಹೇಯ್, ಇದೆಲ್ಲ ಬಿಡೋ. ಇಷ್ಟೇನಾ ನಿಮ್ ಸಾಮರ್ಥ್ಯ? ಅಣ್ಣ, ನಮ್ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡಬೇಡಿ. ನಿಮ್ಗೆ ಬೇಕಾಗಿದ್ದ ಸಿಕ್ತೋ ಇಲ್ವೋ ನೋಡ್ತಾ ಇರಿ. ನಮ್ ಸಾಮರ್ಥ್ಯ ಎಂತದಂತ ತೋರಿಸ್ತೀವಿ. ನೋಡ್ತೀನಿ ನಡಿಯೋ. ಆಯ್ತು, ಬನ್ನಿ ಅಣ್ಣ. ಬರೀ ಮಾತು ಒಂದು ಹಾವು ಹಿಡಿಯಕ್ಕಾಗಲ್ಲ. ನೋಡು, ಆ ಕಡೆ ಈ ಕಡೆ ಎಲ್ಲ ನೋಡ್ರು. ಬರೀ ಮಾತು. ಹೇಯ್ ಬಂಡ್ರ, ಏನೋ ಮಾತು ನೋಡೋ, ಬೇಗ ಹುಡುಕಲೇ. ಅಲ್ಲಿ ನೋಡೋ, ಒಂದು ಹಾವಿದೆ. ಹೋಗೋದಿನ್ ಹಿಡಿ. ಆವತ್ತು ನಾನು ದಾರಿ ತಪ್ಪಿದೆ ಅಂತ ಒಂಚೂರು ಭಯ ಆಗ್ಲಿಲ್ಲ ನನಗೆ. ಯಾಕಂದ್ರೆ ತಕ್ಷಕವನ ಅನ್ನೋದು ನನ್ನ ಎರಡನೇ ಮನೆ ತರ. ಅಲ್ಲಿನ ಇಂಚಿಂಚು ಪರಿಚಯ ನನಗಿತ್ತು. ಹಾವು ಹಿಡಿಯೋರು
ಯಾವುದೋ ದಾರಿಯಲ್ಲಿ ಹೊರಟೋದ್ರು. ನಾನಿದ್ದ ಜಾಗ ಪ್ರಶಾಂತವಾಗಿತ್ತು. ಹಾಗೆ ಸುತ್ತಮುತ್ತಲಿನ ಪರಿಸರ ನೋಡ್ತಾ ಇನ್ನೇನಾದ್ರೂ ಕಣ್ಣಿಗೆ ಬೀಳುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಬರ್ತಾ ಇದ್ದೆ. ಅಂಥದ್ದೊಂದು ಕ್ಷಣ ಎದುರಾಗುತ್ತೆ ಅನ್ನೋ ಕಲ್ಪನೆನೂ ನನಗಿರ್ಲಿಲ್ಲ. ಅವತ್ತೇ ಅಲ್ಲೇ ಆ ವಿಸ್ಮಯನ ನಾನು ಕಣ್ಣೆದುರುಗಡೆ ನೋಡಿದ್ದು. ಅದಿನ್ನೂ ನನ್ನ ಕಣ್ಣಲ್ಲಿ ಕಟ್ಟದಾಗಿದೆ ಗುರುಗಳೇ. ಅನ್ಯಾಯವಾಗಿ ಸಾಯಿಸ್ಬಿಟ್ರು. ಅವ್ರ ಪ್ರಾಣ ಬಿಟ್ಟದನ್ನ ನನ್ನ ಕಣ್ಣಾರ ನೋಡ್ದೆ. ಅವನ ಮೇಲೆ ಸೇಡ್ ತೀರಿಸ್ಕೊತೀನಿ, ಎಷ್ಟೇ ಕಷ್ಟ ಆದ್ರೂ ಸರಿ. ನಾನು ಮನುಷ್ಯ ಲೋಕಕ್ಕೆ ಹೋಗ್ತೀನಿ, ಶಕ್ತಿನ ಸಂಪಾದಿಸ್ತೀನಿ, ನಾಗಮಣಿನ ಮತ್ತೆ ತಗೊಂಡ್ ಬರ್ತೀನಿ. ಕಣ್ಣೆದುರಿಗೆ ಹೆತ್ತ ತಾಯಿ ಆಕ್ರಂದನ ಕಿವಿಯಲ್ಲೇ ಇರುವಾಗ ಸುಮ್ಮನೆ ನೋಡ್ಕೊಂಡಿರೋಳಲ್ಲ ಈ ನಾಗಿಣಿ. ನಿನ್ನೆಲ್ಲ ಆಕ್ರಂದನಗಳಿಗೂ ನೋವುಗಳಿಗೂ ಪಾಪಿಗಳು ತಕ್ಕ ಬೆಲೆನ ತೆರಬೇಕು. ಹಾಗ್ ಮಾಡ್ತೀನಮ್ಮ, ನಿನ್ನ ಮೇಲಾಣೆ. ಇದೇನಿದು? ಹಾವು ಮುಗಿಸಿ ಕಾಳಗ? ಹಾವೇ ಬಲಿಷ್ಠವಾಗಿರುವಾಗಿದೆಯಲ್ಲ, ನೋಡಕ್ಕೆ ಬೇರೆ ಥರನೇ ಇದೆಯಲ್ಲ ಇದು. ಯಾವ ಹಾವು ಇರ್ಬೋದು ಇದು? ನೀನು ತೊಂದರೆ ಕೊಡೋದಕ್ಕೆ ಬಂದಿರೋದು ಯಾವುದೋ ಒಂದು ಸಾಧಾರಣ ಹಾವಿಗಲ್ಲ, ಒಬ್ಬ ಇಚ್ಛಾಧಾರಿ ನಾಗಿಣಿಗೆ. ತೊಲಗೋ, ದಾರಿಯಿಂದ ತೊಲಗೋ.
ಶೇಷಳ ದುಷ್ಟ ಹಿಡಿತಕ್ಕೆ ಗಿಳಿ ಸಿಕ್ಕದೆ ಹೋದ್ರೆ ಸಾಕು. ಸದ್ಯಕ್ಕೆ ಇಷ್ಟಕ್ಕೆ ಮುಗಿತಲ್ಲ. ಆದರೂ ಅವಳು ಕೈಗೆ ಸಿಗಬೇಕಾಗಿತ್ತು ಅಮ್ಮ. ತಪ್ಪಿಸ್ಕೊಂಡು ಹೊರಟೋದ್ಲು. ಇರ್ಲಿ ಬಿಡು ವಿಷ್ಣು, ಭೂಮಿ ಗುಂಡಿಗೆ ಇದೆ. ಒಂದಲ್ಲ ಒಂದು ದಿನ ನಾಗಿನಿ ನಮ್ಮ ಕೈಗೆ ಸಿಕ್ಲೇಬೇಕು. ಸಿಕ್ಕೇ ಸಿಗ್ತಾಳೆ. ಅದೆಲ್ಲ ಸರಿ, ಆದ್ರೂ ಎಲ್ಲರಿಗಿಂತ ಅಮೃತನ ಮುಖದಲ್ಲಿ ಜಾಸ್ತಿ ಗಾಬರಿ ಕಾಣಿಸ್ತಾ ಇದೆಯಲ್ಲ. ಯಾಕೆ ತಾಯಿ, ಇನ್ನೂ ನಿನಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ವಾ? ಹಾಗಲ್ಲ ಬಾಬಾ, ಅದೇನು ಅಂದ್ರೆ ಅದನ್ನ ನಾನು ಹೇಳ್ತೀನಿ ಬಾಬಾ. ಅಮೃತ ಅವರು ನಮ್ಮ ಮನೆಯವ್ರನ್ನ ತಮ್ಮ ಜೀವದ ಒಂದು ಭಾಗ ಅಂತ ಅನ್ಕೊಂಡಿರೋದೆ ಈ ಅತಿಯಾದ ಆತಂಕಕ್ಕೆ ಕಾರಣ. ಅಮೃತ, ಇಷ್ಟೊಂದು ಸೂಕ್ಷ್ಮ ಆದ್ರೆ ಹೇಗಮ್ಮ ನೀನು? ನೋಡು, ಬಾಬಾ ಬಂದಿದಾರಲ್ಲ, ಈಗ ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ ಅಮೃತ, ಈ ಮನೆ ಮೇಲೆ, ಮನೆಯವ್ರ ಮೇಲೆ ನಿನಗೆಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ಬಾಬನಿಗೂ ಇದೆ. ನಮ್ಮೆಲ್ಲರನ್ನು ಕಾಯೋ ರಕ್ಷಾ ಕವಚ ತರ ಬಾಬಾರ ಆಶೀರ್ವಾದ ಈ ಮನೆ ಮೇಲೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀನು ಆತಂಕ ಪಡೋ ಅಗತ್ಯನೇ ಇಲ್ಲ. ಮನೆಯವರೆಲ್ಲ ಹೇಳಿದ್ದು ಕೇಳಿಸ್ತಾ ತಾಯಿ? ಈಗ್ಲಾದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂತ? ಚೇಚೆ, ನಿಮ್ಮ ಮೇಲೆ ಅಪನಂಬಿಕೆ ಅಂತ ಅಲ್ಲ ಬಾಬಾ. ನನ್ನ ಆತಂಕನೇ ಬೇರೆ. ಅದೇನೇ ಆತಂಕ ಇದ್ರೂ ಈ ಭೈರವ ಇದ್ದಿದ್ದ ಕಡೆ ಅವುಗಳಿಗೆ ಅಸ್ತಿತ್ವ ಇಲ್ಲ. ನೀನೇನು ಆತಂಕ ಪಡೋ ಅಗತ್ಯ ಇಲ್ಲ. ಧೈರ್ಯವಾಗಿರು. ಅಮೃತ, ನೀನಾಗಿ ನಿನ್ನ ಎಲ್ಲಾ ಶಕ್ತಿಗಳನ್ನು ಗಿಳಿಯಲ್ಲಿಟ್ಟು ಒಳ್ಳೆ ಕೆಲಸನೇ ಮಾಡಿದ್ಯಾ. ಈ ಗಿಳಿಯ ಹಿಡಿಯೋದು ನನಗೆ ಎಷ್ಟು ನಿಮಿಷದ ಕೆಲಸ ಅಂತ ಅನ್ಕೊಂಡಿದ್ಯಾ? ನನ್ನಿಂದ ತಪ್ಪಿಸ್ಕೊಳ್ಳೋದು, ನನ್ನ ಕಣ್ಣಿಗೆ ಮಣ್ಣೆರ್ಚೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ನೋಡ್ತಾ ಇರು ನಿನ್ನ ತಂತ್ರಗಳನ್ನ ಹೇಗೆ ವಿಫಲ ಮಾಡ್ತೀನಿ ಅಂತ. ಈ ಗಿಳಿನ ಬಲಿ ತಗೊಂಡು ಎಲ್ಲ ಶಕ್ತಿಗಳನ್ನ ಮತ್ತೆ ಹೇಗೆ ನನ್ನ ವಶಪಡಿಸ್ಕೋತೀನಿ ಅಂತ. जय शंकर
ಬಾಬಾ ಮನೆವರೆಗೂ ಬಂದು ಈ ಮನೆಗಿದ್ದಿದ್ದ ಕಂಟ್ಕನ ದೇವ್ರ ಥರ ದೂರ ಮಾಡಿದ್ರಿ. ಬಾಬಾ, ಮುಂದಿನ ವಾರ ಈ ಮನೇಲಿ ಒಂದು ಹೋಮ ಇಟ್ಕೋಬೇಕು ಅಂತ ನನ್ನ ಮನ್ಸ್ಕನ್ಸಿದೆ. ತಾವೇ ಮುಂದೆ ನಿಂತು ನೆರವೇರಿಸ್ಬೇಕು. ಆ ನಾಗಿನಿ ಕಾಟದಿಂದ ಈ ಮನೆಗೆ ಶಾಶ್ವತವಾದ ಪರಿಹಾರ ಕೊಡ್ಕೊಡ್ಬೇಕು. ಕ್ಷಮಿಸಿ ತಾಯಿ, ನಾನು 1 ತಿಂಗಳು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಕೋರಿಕೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯವಿಲ್ಲ. ಏನು, ಹಿಮಾಲಯಕ್ಕ? ಹೌದು ತಾಯಿ. ವಿಷ್ಣು, ನನಗೆ ಗೊತ್ತುಕೊಂಡ್ರು ನೀವು ನಾಗಮಣಿ ಪಡ್ಕೊಳ್ಳೋ ಹುನ್ನಾರದಲ್ಲಿ ತೊಡಗಿದ್ದೀರಾ ಅಂತ. ಅದಾಗೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ರೀ ಬಾಬಾ, ನೋಡು ಹೇಮಾ, ಎಷ್ಟೇ ಆದ್ರೂ ಅವರು ಸಿದ್ಧಿ ಪುರುಷರು. ತಪಸ್ಸು, ಧ್ಯಾನ, ಏಕಾಂತ ಹೀಗೆಲ್ಲ ಹೋಗ್ಬೇಕಾಗತ್ತೆ. ಅದರಲ್ಲಿ ಆಶ್ಚರ್ಯ ಏನು? ಹಾಗಲ್ಲ ವಿಷ್ಣು, ಬಾಬಾ ಒಪ್ಪಿದ್ದ ಹಾಗೆ ಆ ನಾಗಿನಿ ಸಮಸ್ಯೆ ಶುರು ಮಾಡಿದ್ರೆ ನಾವೇನ್ ಮಾಡೋದು? ಅವರಿದ್ರೆ ನಮಗೆ ಧೈರ್ಯ ಅಲ್ವಾ? ಆ ಯೋಚನೆ ಬೇಡ ತಾಯಿ. ನಾನಿಲ್ದಿದ್ರು ನನ್ನ ರಕ್ಷೆ ಸದಾ ನಿಮ್ಮ ಪಾಲಿಗೆ ಇರುತ್ತೆ. ಇದು ವಿಶೇಷವಾದ ರಕ್ಷಾಧಾರ. ಇದು ನಿಮ್ಮ ಕೈಯಲ್ಲಿ ಇರೋವರೆಗೂ ಯಾವ ನಾಗಗಳು ನಿಮ್ಮ ಹತ್ತಿರ ಬರೋದಕ್ಕಾಗಲ್ಲ. ವಿಷ್ಣು, ತಗೋ ಇದನ್ನ. ಈ ರಕ್ಷಣೆ ನಿಮ್ಮ ಮನೆಯ ಎಲ್ಲ ಸದಸ್ಯರ ಕೈಗೂ ಕಟ್ಬಿಡು. ಹಾಗೆ ಆಗಲಿ ಬಾಬಾ. ಬಾಬಾ, ಇವತ್ತು ನಮ್ಮ ಮನೇಲಿ ಅಮೃತ ಅರ್ಜುನ್ಗೆ... ನನಗೆಲ್ಲ ಗೊತ್ತಿದೆ ತಾಯಿ. ವಿಷ್ಣು ನನಗೆಲ್ಲ ಹೇಳಿದ್ದಾನೆ. ಯಾವ ಶಾಸ್ತ್ರಗಳಿಗೂ ಅಡ್ಡಿ ಆಗೋದು ಬೇಡ. ಇವತ್ತಿನ ಗಳಿಗೆ ಶುಭವಾಗಿಯೇ ಇದೆ. ಶಾಸ್ತ್ರ ಮುಂದುವರಿಲಿ. ಆಗ್ಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಜೈ ಮಹಾಕಾಲ. ಅಂತೂ ಸೋಲು ಒಪ್ಕೊಂಡ್ಬಿಟ್ಟೆ ಅಲ್ವಾ? ಎಷ್ಟು ಮಹಾ ದೂರ ಓಡೋಗೋದಕ್ಕೆ ಸಾಧ್ಯ ನಿನ್ ಕೈಯಲ್ಲಿ? ಅಥವಾ ಎಲ್ಲಿಗೆ ಅಂತ ಓಡೋಗೋದಕ್ಕೆ ಸಾಧ್ಯ ನಿನ್ ಕೈಯಲ್ಲಿ? ಬೆನ್ನು ಬಿದ್ದಿರೋದು ಈ ಶೇಷ ಅನ್ನೋದು ನೆನಪಿರಲಿ. ನಾನು
ಒಂದು ಸಾರಿ ಬೆನ್ ಹತ್ತಿದ್ರೆ ಕೆಲಸ ಮುಗಿಯೋವರೆಗೂ ಸುಮ್ಮನೆ ಇರೋಣ.